ಗುಡ್ ಮಾರ್ನಿಂಗ್ ಸರ್. ಸೆಲ್ಯೂಟ್ ಬೇಕಾಗಿಲ್ಲ, ಸಿನ್ಸಿಯರ್ ಆಗಿ ವರ್ಕ್ ಮಾಡಿದ್ರೆ ಸಾಕು ಅಂತ ಈ ಹರಿಶ್ಚಂದ್ರ ಹೇಳ್ತಾ ಇದ್ದಾನೆ. ವಿಕ್ಕಿ ಸರ್. ಹುಕ್ಕ ಹೇಳಿ ಸರ್. ಗಾಂಜಾನೆಲ್ಲ ಸರಿಯಾಗಿ ಕೋಳಿ ರೆಕ್ಕೆಗಳಿಗೆ ಪಕ್ಕ ಪಂಚ್ ಮಾಡಿದಿರೇನು? ಇಲ್ದಿದ್ರೆ ಮುಂದೆ ಚೆಕ್ ಪೋಸ್ಟ್ ನಲ್ಲಿ ಇದು ರೆಕ್ಕೆ ಬಿಚ್ಚಿದ್ರೆ ಇಲ್ಲಿ ನಿಮ್ ಪಚ್ಚ ಮುರಿಯುತ್ತೆ. ಹುಷಾರು ಅಂತ ಈ ನಮ್ಮ ಹರಿಶ್ಚಂದ್ರರು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಪ್ಯಾಕ್ ಮಾಡಿ ಬಾಂಬೆಲ್ಲರೂ ನಮ್ಮ ಹರಿಶ್ಚಂದ್ರ ಕೋಳಿ ಫಾರಂಗೆ ರವಾನೆ ಮಾಡಿ, ಅಲ್ಲಿ ಸೇಠ್ ಮುರ್ಗಿಲಾಲ್ ಬಂದಿರ್ತಾನೆ, ಅವನ್ಗೆ ಇದನ್ನ ತಲುಪಿಸಿ ಅವನು 10 ಲಕ್ಷ ರೂಪಾಯಿ ನೆಟ್ ಕ್ಯಾಶ್ ಕೊಡ್ತಾನೆ. ಅದನ್ನ ತಗೊಂಬಂದ್ ನನಗೆ ಕೊಡಿ ಅಂತ ಈ ನಮ್ಮ ಹರಿಶ್ಚಂದ್ರರು ಹೇಳ್ತಾ ಇದ್ದಾರೆ. ಸತ್ಯಂ ಶಿವಂ ಸುಂದರಂ. ಏನ್ ಫಾರಂ ಕೋಳಿ ಎಲ್ಲಿಗೆ? ಬೊಂಬಾಯಿಗೆ. ಪರ್ಮಿಟ್ ಎಲ್ಲಿ? ತಗೊಳ್ಳಿ. ಸರಿ ಹೋಗಿ. ನೋಡು, ಅಪಾಯ. Hi, mister. No, mister. My name is Register. ಲೇಡಿ ನಂಬರ್ 1. ಅಚ್ಚೆ ನೋಡಿ ಬೆಚ್ಚಿ ಓಡಿ ಹೋಗ್ತೀವಿ ಅಂತ ತಿಳ್ಕೊಂಡ್ಯಾ? ನೀನು ಕೇಡಿ ನಂಬರ್ 1 ಆದ್ರೆ ನಾವು ಕಿಲಾಡಿ ನಂಬರ್ 3. ದಾರಿ ಬಿಡಲ್ಲ. ಆಗಲ್ಲಪ್ಪ, ನೀವೇ ನನ್ನ ಎತ್ತಿ ಆ ಕಡೆ ಬಿಸಾಕಿ. ಸೌಗಂಧಿಕಾ ಪುಷ್ಪದ ಆಂಜನೇಯ ನೆನಪೋ? ಇಲ್ಲ ಕಣ, ಕುಂಟ ಅಂತ ಕಾಣುತ್ತೆ. ಎತ್ ಬಿಸಾಕ್ರವನ್ನ. ಕುಂಟ ಅಲ್ಲಪ್ಪ, ನನ್ನ ಕಾಲ್ಗಳಿರೋದೆ ನಿಮ್ಮಂತವ್ರ ಸೇವೆಗೆ. ಲೇ ಮುಕ್ಕಣ್ಣ, ಚೆನ್ನಾಗಿ ಪಾಲಿಶ್ ಮಾಡೋ. ಈ ಚಟ್ಪಟ್ ಚೆನ್ನಪ್ಪನ ಕಾಲು ಪಳ ಪಳ ಅಂತ ಹೊಳಿಬೇಕು. ಹಂಗಾರೆ ಬೂಟ್ ತೆಗ್ದಾಕ್ಬಿಟ್ಟು
ಕಾಯಿಗೆ ಪಾಲಿಶ್ ಹೊಡೆದ್ಬಿಡ ಬುದ್ಧಿ. ಯಾಕೆ ಮುಖಕ್ಕೆ ಹೊಡೆದ್ಬಿಡು. ಅಯ್ಯೋ ನನ್ನ ಮಗನಿಗೆ ಎಲ್ಲಿದ್ ಗಂಟು ಬಿದ್ದು ನನಗೆ. ಏಯ್ ಗಿರಾಕಿಗಳು ಬರೋತ್ತಾಯ್ತು, ಅಂಗಡಿಗೆ ಹೋಗ್ಬೇಕು ಬರೋ. ಬುಡಿ ಬುದ್ಧಿ, ನಮ್ದು ಹೆಂಗಿದ್ರು ಸ್ಮಗ್ಲಿಂಗ್ ವ್ಯಾಪಾರ ತಾನೆ, ನಮ್ಗೆ ಇಷ್ಟ ಬಂದಾಗ ತೆಗಿಬಹುದು. ನಾವು ಮಾಡೋ ಸ್ಮಗ್ಲಿಂಗ್ ಇರಬಹುದು, ಆದ್ರೆ ಮರಿಬಾರ್ದು ಟೈಮಿಂಗ್. ಆಗ್ಲೇ ನಾವಾಗೋದು ಡೈಮಂಡ್ ಕಿಂಗ್. ಚಟ್ಪಟ್ ಯಾರದು? ಹಲೋ ನಂಬರ್ 1, ಗುಡ್ ಮಾರ್ನಿಂಗ್. ಏನು ಇವತ್ತು ಸರಕು? ಕೋಳಿಗಳು. ಕೋಳಿನ ಬುದ್ಧಿ, ಇವತ್ತೇನ್ ದುರ್ಗಾಷ್ಟಮಿನ ಇಲ್ಲ ಬಲಿಪಾಟಿ ಮೀನಾ? ನೀನ್ ತಿದ್ದಿ. ಅಯ್ಯೋ ಅನಾದಿ ನನ್ನ ಮಗನೇ, ಬಾಯ್ ಬಿಟ್ಕೊಂಡು ಬಿದ್ದಿರು. ಈ ಕೋಳಿಗಳನ್ನೆಲ್ಲ ತಗೊಂಡು 2 ಲಕ್ಷ ರೂಪಾಯಿ ಕ್ಯಾಶ್ ಕೊಡು. 2 ಲಕ್ಷನ? ಇದೇನು ಬಂಗಾರದ ಮೊಟ್ಟೆ ಇರೋ ಕೋಳಿನ? ಹುಕ್ಕ ಎತ್ತಿ ನೋಡು, ಪಕ್ಕ ಮಲ್ ಗೊತ್ತಾಗುತ್ತೆ. ಗಾಂಜಾ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಬುದ್ಧಿ, ಕೋಳಿ ಬಿರಿಯಾನಿ ಪಲಾವ್ ತಿಂದು ಬಹಳ ವರ್ಷ ಆಗೋಯ್ತು. ಮುಚ್ಚೋ ಬಾಯ್ ನನ್ನ ಮಗನೇ. ಆ ನಂಬರ್ 1, ಜಸ್ಟ್ ಮಿನಿಟ್, ಈಗಲೇ ಬಂದ್ಬಿಡ್ತೀನಿ. 4, 3, 2 ಇಲ್ಲಿದೆ. 10, 10, 20 ಕರೆಕ್ಟ್ ಆಗಿದೆ. ಎಕ್ಸಾಕ್ಟ್ 2 lakhs. ಇದನ್ ಯಾರು ಕೊಟ್ರು ಏನು ಅಂತ ಬಾಯ್ ಬಿಟ್ರೆ ಅಲ್ಲಿಗೆ ನಾನು ಕೆಟ್ಟೆ. ಥ್ಯಾಂಕ್ ಯು. ಲಯ ಮುಕ್ಕಣ್ಣ, ಬುದ್ಧಿ ಮೊದಲು ಮೇನ್ ಗೇಟ್ ಹಾಕು. ಈ ಕೋಳಿಗಳನ್ನ ತೆಗೆದು ನಮ್ಮ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇಡು, ಯಾರಿಗೂ ಗೊತ್ತಾಗಬಾರ್ದು. ಬಿ ಕೇರ್ಫುಲ್. ಕೂಬೇಡ, ಯಜಮಾನ್ರು ಬೈತಾರೆ. ಸೌಭಾಗ್ಯ ನಮ್ ಲಕ್ಷ್ಮಿ. ಏನ್ರಿ ಇನ್ನು ಹೋಗ್ಲಿಲ್ವಾ? ಎಲ್ಲ ಇವಳ ನಾನು ಮಗ ಮೊಮ್ಮಗ ಮರಿ ಮಕ್ಕಳು ನೋಡ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ಮೊದಲನೇ ಮಗನೇ ಹುಟ್ಟಿಲ್ಲ, ಆಗಲೇ ಹೋಗುತ್ತಿಲ್ಲ. ಬಿಡ್ತು ಅನ್ರಿ, ಸಂಪಾದನೆ ಮಾಡಕ್ ಹೋಗ್ಲಿಲ್ವಾ ಅಂತ ಕೇಳ್ದೆ. ನಾನು ಈಗ ಹೋಗಿ ಬಂದಿದ್ದೆ, ಅದಕ್ಕೆ ನಮ್ ಭಾಗ್ಯದ ಬಾಗಿಲು ತೆಗೆದು ಬಿಡ್ತಲ್ಲೇ. ಅಯ್ಯೋ, ಏನ್ ಭಾಗ್ಯದ ಬಾಗಿಲು ತೆಗೆದ್ರೆ ನನಗೆಲ್ಲಿದೆ ಸುಖ? ನೋಡೆ, ಸದ್ಯಕ್ಕೆ ಕೈ ಕಾಲೆಲ್ಲ ತಣ್ಣಗಾಗಿದೆ. ಇನ್ನು ಒಂದೇ 1 ವರ್ಷದಲ್ಲಿ ನಾನು ತಯಾರಾಗ್ಬಿಡ್ತೀನಿ ಕಣೆ. ನೋಡೆ, ಎಲ್ರೂ ಅವರು ಹೆಂಡತಿಗೆ ಮಾವಿನಕಾಯಿ ನೆಕ್ಲೆಸ್ ಮಾಡ್ಸಾಕಿದ್ರೆ ನಾನು ನಿನಗೆ ಕೋಳಿ ನೆಕ್ಲೆಸ್ ಮಾಡ್ಸಾಕ್ತೀನಿ. ಹೌದನ್ರಿ? ಎಲ್ಲಿ ಆ ಸಂತೋಷಕ್ಕೆ ಒಂದು ಕಿಸ್ ಕೊಡು. ಕೊಟ್ಟು ಬಿಡೆ, ಕೊಡು, ಬೇಕು ಕೊಡು. ಅಯೋಗ್ಯ ನನ್ನ ಮಗನೇ, ನೀನ್ ಯಾಕೋ ಬಂದೆ? ಹೋಗೋ, ಅಂಗಡಿ ನೋಡ್ಕೋ ಹೋಗೋ. ಏನಪ್ಪ ನನ್ನ ಮಿಸ್ಸು, ಕಿಸ್ ಕೇಳಿದ್ರು ಪುಸ್ತಕ ಮಿಸ್ ಆಗೋದಲ್ಲ. ಸಂತೋಷ, ತುಂಬಾ ಸಂತೋಷ, ಬಹಳ ಸಂತೋಷ. ನಿಮ್ಗೆ ಇದನ್ನೆಲ್ಲ ಯಾಕೆ ಕೊಡ್ತಾ ಇದ್ದೀನಿ ಗೊತ್ತಾ? ನೀವು ಮಾಡಿದ ಮಹಾ ಸಾಹಸಕ್ಕೆ ತಲೆ ಬೋಳಿಸ್ಕೊಂಡು ಮುಖಕ್ಕೆ ಮಂಗಳಾರತಿ ಎತ್ತಿಸ್ಕೊಳ್ಳಿ ಅಂತ ಈ ಹರಿಶ್ಚಂದ್ರ ಹೇಳ್ತಾ ಇದ್ದಾನೆ. ಮನುಷ್ಯನ ಮಾಂಸ ಒಂದು ಬಿಟ್ಟು ಬೇರೆ ಎಲ್ಲಾ ಮಾಂಸನೂ ತಿಂದ್ರಿ. ಹಸುವಿನ ಹಾಲೊಂದನ್ನು ಬಿಟ್ಟು ಬೇರೆ ಎಲ್ಲ ಆಲ್ಕೋಹಾಲಲ್ಲೂ ಮುಳುಗಿ ತೇಲಾಡಿದ್ರಿ. ಇದೇ ನಾ ನಿಮ್ ತಾಕತ್ತು. ನಿಮ್ಮಂತ ದುರ್ಮಾಂಸ ಬೆಳೆಸ್ಕೊಂಡಿರೋರ್ನ ಈ ಹರಿಶ್ಚಂದ್ರ ಇಟ್ಕೊಂಡಿರೋದು ನಾಚಿಕೇಡು ಅಂತ ಹೇಳ್ತಿದ್ದಾರೆ. ಯಜಮಾನ್ರೆ, ಕೇಳಿ ನಂಬರ್ 1 ನಮ್ ಕೋಳಿಗಳನ್ನೆಲ್ಲ ಇವ್ರಿಗೆ ಮಾರಿದ್ದು ಸರ್. ಸದಾ ಸತ್ಯವನ್ನೇ ಹೇಳ್ತಿರೋ ಸತ್ಯ ಹರಿಶ್ಚಂದ್ರ, ನಮಸ್ಕಾರ. ಎಲ್ಲಿ ಹೋದ ಅವನು? ಗುರುವೇ, ನಾನು ಇಲ್ಲೇ ಇದ್ದೀನಿ ಅಪ್ಪ. ಎಲ್ಲ ಮೇಲೆ ಸತ್ಯ ಹೇಳು, ಆ ಕೋಳಿಗಳನ್ನೆಲ್ಲ ಏನ್ ಮಾಡ್ದೆ? ಕೋಳಿಗಳನ್ನ ಇಟ್ಕೊಂಡು ಮೊಟ್ಟೆ ಇಡ್ಸಕ್ಕಾಗುತ್ತಾ? ಇಷ್ಟೊತ್ತಿಗೆ ಎಷ್ಟು ಜನರು ಹೊಟ್ಟೆಗೆ ಸೇರಿದೆಯೋ ಏನೋ. ಸುಳ್ಳು ಈ ಹರಿಶ್ಚಂದ್ರನ್ ಹತ್ರ ಸುಳಿಲೇಬಾರದು. ನಿಜ ಹೇಳು, ಪುಕ್ಕದಲ್ಲಿದ್ದ ಮಾಲ್ನೆಲ್ಲ ಏನ್ ಮಾಡ್ದೆ? ಎದುರಿಸಿ ಎಂತ ಪ್ರಶ್ನೆ ಕೇಳ್ತೀರಿ ನೀವು? ಹುಕ್ಕ ಎತ್ ನೋಡಿದ ಮುಂಜಾನೆ ಆ ಕೋಳಿ ಮಾರಿದ ಕೇಡಿ ನಂಬರ್ 1 ನಿಂಗ್ ಗೊತ್ತಾ? ನನ್ ಜೋಡಿಗಳೆಲ್ಲ ಕೇಡಿಗಳು ತಾನೆ. ಕೇಡಿ ಆದ್ರೂ ಬಹಳ ದೊಡ್ಡ ಮನುಷ್ಯ. ನಿಯತ್ನಲ್ಲಿ ನಾಯಿ ಇದೆ. ಅವನು ಯಾರು? ಅವನು ಎಲ್ಲಿದ್ದಾನೆ ಹೇಳು. ಕತ್ತೆ ನೋಡಿ, ನೀವು ಇದನ್ನ ಕೇಳೋದು ತಪ್ಪು, ನಾನು ಅದನ್ನು ಹೇಳೋದು ಮಹಾ ತಪ್ಪು. ಯಾಕೆ ಅಂದ್ರೆ ಪೊಲೀಸ್ನವ್ರು ಈಗ ನಿಮ್ಮನ್ನೇ ಇವರು ಯಾರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನಾ ಹೇಳ್ತೀನ. ಅದಕ್ಕೆ ಪೈಲ್ವಾನರ ಪಟ್ಟು ವ್ಯಾಪಾರದ ಗುಟ್ಟು ರಟ್ಟು ಮಾಡಬಾರದು, ಅವರವರಲ್ಲೇ ಇಟ್ಟುಕೊಳ್ಬೇಕು. ನೀವೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಬರ್ತೀನಿ. ತಯ್ಯುಂ ತತ್ತ ತಯ್ಯುಂ ತಹ ತಯ್ಯುಂ ತತ್ತ ತಯ್ಯುಂ ತಹ ತಾತೈ ತಯ್ಯ ದಿತ್ತೈ ತಯ್ಯ ತಿರ್ದೈ ತಿರ್ದೈ ತೈ ತೈ ದಿತ್ತೈ ದಿತ್ತೈ ತಯ್ಯ ತಾತೈ ತಯ್ಯ ದಿತ್ತೈ ತಯ್ಯ ತಾತೈ ತಯ್ಯ ತೈ ತಯ್ಯ ತಾಕತ ಜಂತರಿ ತಾ ತಗುಂತರಿ ಕುಕುಂತರಿ ಕಿಟ್ಟ ತಕ ತಕತ ಜಂತರಿ ತೈ ತಗುಂತರಿ ಕುಕುಂತರಿ ಕಿಟ್ಟ ತಕ ತಾಕತ ಜಂತರಿ ತೈ ತೈ ದಿದಿ ತೈ 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 ದಿದಿ ತೈ 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 ದಿದಿ ತೈ ತೈ.
ನೋಡು ಚಟಪಟ ಚೆನ್ನಪ್ಪ, ನಿಮ್ಮ ಬರ್ಮಾ ಬಜಾರ್ ಮರ್ಚೆಂಟ್ ಅಸೋಸಿಯೇಷನ್ ಆನಿವರ್ಸರಿಗೆ ನನ್ನ ಮಗಳ ಪ್ರೋಗ್ರಾಮ್ ಇಟ್ಕೋಬೇಕು ಅಂತ ಬಂದಿದ್ಯಾ? ನನಗ್ ಗೊತ್ತು, ಬಹಳ ಸಂತೋಷ. ಬೇರೆ ಯಾವ್ದಕ್ಕಾದ್ರೂ ಒಪ್ಕೋತೀನಿ ಹೊರತು ರೇಟ್ ವಿಷಯದಲ್ಲಿ ಮಾತ್ರ ಬಿಲ್ಕುಲ್ ಕಮ್ಮಿ ಮಾಡೋದಿಲ್ಲ. ಹೇಳಿ ಹೇಳಿ. 10,000 ಅಂದ್ರೆ 10,000ನೇ. ನಮ್ ಬಡ್ಜೆಟ್ ಒಂದು ಪ್ರೋಗ್ರಾಮ್ಗೆ 1,000. ನಮ್ ಬಡ್ಜೆಟ್ ಒಂದು ಪ್ರೋಗ್ರಾಮ್ಗೆ 10,000. ಪ್ರೋಗ್ರಾಮ್ಗೆ 1,000. ಪ್ರೋಗ್ರಾಮ್ 10,000. 1,000. ನೋ, 10,000 rupees. ಏನಮ್ಮ ಅದು? ಅಮ್ಮ ಶಾಂತಮ್ಮ, ನಾಟ್ಯರಾಣಿ ಅಮ್ಮ, ನಾನ್ ನಿನ್ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೋಬೇಕು ಅಂತ ಬಹಳ ಆಸೆ ಇಟ್ಕೊಂಡ್ ಬಂದಿದ್ದೀನಮ್ಮ. ನಿಮ್ಮಮ್ಮ 10,000 ರೂಪಾಯಿ ಕೇಳ್ತಾ ಇದಾರಮ್ಮ. ಏನಮ್ಮ ನೀನು ಎಲ್ಲ ಕಡೆ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟು ಹೆಸರಾಂತ ನಾಟ್ಯ ಕಲಾವಿದೆ ಅನ್ನಿಸ್ಕೋಬೇಕು ಅಂತಿದ್ದೀನಿ. ನಿಂಗೆ ಹಣ ತಗೋಕೊಡುದು ಅಂತ ಎಷ್ಟು ಸಾರಿ ಹೇಳ್ದೆ. ನೋಡಿ ಚೆನ್ನಪ್ಪನವ್ರೆ, ನಾನು ಫ್ರೀಯಾಗೆ ಮಾಡ್ತೀನಿ. ಮುಚ್ಚೆ ಬಾಯ್ನ. ಹೀಗ್ ಬಿಟ್ಟಿ ಪ್ರೋಗ್ರಾಮ್ ಕೊಡ್ತೀವಿ ಅಂತಂದ್ರೆ ಬರೀ ಓಸಿ ಗಿರಾಕಿಗಳೇ ಬಂದು ಬಿಡುವಿಲ್ಲ ಪ್ರೋಗ್ರಾಮ್ ಬುಕ್ ಮಾಡ್ತಾರೆ. ನೋಡು, ನೀನು ಚಿಕ್ಕ ಹುಡುಗಿ, ಹೋಗಿ ಸ್ನಾನ ಮಾಡು, ಹೋಗೆ. ಶಾಂತಾದೇವಿ, ಚೆನ್ನಪ್ಪ, ಈಗೇನು ಪ್ರೋಗ್ರಾಮ್ ಇದೆಯೋ ಇಲ್ವೋ? ಹಣ ಕೊಡ್ತೀಯೋ ಇಲ್ವೋ? 10,000 ರೂಪಾಯಿ. 1,300 ರೂಪಾಯಿ. 9,700. ಹೋಗ್ಲಿ 1,500. ಹೋಗ್ಲಿ 9,500. ಕೊನೆಯ ಪಕ್ಷ 1,650. ಒಂದ್ ಸಾರಿ, 2 ಸಾರಿ, 3 ಸಾರಿ. ಓಕೆ. ಓಕೆ ಓಕೆ. ಚೆನ್ನಪ್ಪ, ನನ್ ಪ್ರೋಗ್ರಾಮ್ ಇಟ್ಕೊಳಪ್ಪ. ನೀನು ಪ್ರೋಗ್ರಾಮ್. ಚೆನ್ನಪ್ಪ 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 ಚೆನ್ನಪ್ಪ. ನೀನು ಹೇಳಿ ಕೂತ್ಕೊಂಡು ತಿರುಗು. ನಾನೀಗ ಗಿರಾಕಿ ಇಲ್ಲದೆ, ವ್ಯಾಪಾರ ಇಲ್ಲದೆ ನಾನು ನಿನ್ ಜೊತೆ ಕೂತಿರ್ತೀನಿ. ವ್ಯಾಪಾರ ಹೆಚ್ಚಿಸ್ಕೊಳ್ಳೋಕೆ ನನ್ ಬುದ್ಧಿಗೆ ತಿಳಿದಿರೋ ಒಂದು ಐಡಿಯಾ ಹೇಳ. ಅಯ್ಯೋ ಪೆದ್ದ ನನ್ನ ಮಗನೇ, ಅದೇನು ಹೇಳು. ಹೆಣ್ಣು ಮಕ್ಕಳು ನೋಡಿ ಗುರ್ರ ಅನ್ಬೇಡ. ನೋಡಿ, ನಮ್ಮ ಅಂಗಡಿಲಿ ಹೇರ್ ಪಿನ್ ಅನ್ನೋದು ಹೆಣ್ಣು ಮಕ್ಕಳು ಬೇಕಾದ ಎಲ್ಲಾ ಸಾಮಾನು ಸಿಗುತ್ತೆ. ಸುಸ್ಥಾನದೊಂದೇ ಅಲ್ಲ, ಕಲಿಸ್ಥಾನದ್ದು, ಕಬ್ರಸ್ಥಾನದ್ದು ಸಿಗುತ್ತೆ. ಯಾವ ಸ್ಥಾನದ್ದು? ದೇವಸ್ಥಾನದ್ದು. ಬಾಯ್, ಏನು ಬೇಕಾದ್ರೂ ತಗೊಳ್ಳಿ ಅಮ್ಮ. ಇಲ್ಲಿ ನೋಡಿ, ಬ್ರಾ, ಎಕ್ಸ್ಪ್ಯಾನ್ಷನ್, ಕಂಟ್ರಾಕ್ಷನ್, ಆಲ್ ಪ್ರೂಫ್. ನಾನು ಬೆರಟಿದ್ದ ಬೇಡ. ಈ ವಾಕ್ಮೆನ್ ಎಷ್ಟು? ಅದ 2,000 ರೂಪಾಯಿ ಅಮ್ಮ. ನಿಮಗೋಸ್ಕರ 1,999 ರೂಪಾಯಿ, 1 ರೂಪಾಯಿ ಡಿಸ್ಕೌಂಟ್. ಇದೇ ಕೊಡಿ. ಚೆನ್ನಪ್ಪ, ಏನ್ರಪ್ಪ? ಚೆನ್ನಾಗಿದೆ. ನೀವು ಹೀರೋ ಅಲ್ವೇ, ಅಂದವಾಗಿರೋದಲ್ಲ ನಿಮಗೆ ಸೇರ್ಬೇಕು. ಅಥವಾನೆಲ್ಲ ಇವ್ರಿಗೆ ಸೇರ್ಬೇಕು. ಅಲ್ಗ ಕೂತ್ಕೊಳ್ಳೋಣ. ನೀವು ತಗೊಳ್ಳಿ ಸರ್. ಏನ್ರಿ ನ್ಯಾಯ? ನಾನು ಆಸೆ ಪಟ್ಟ ವಸ್ತುನ ಇನ್ನೊಬ್ರಿಗೆ ಹೇಗ್ರಿ ಕೊಡ್ತೀರಾ? ನಾನು ಇಷ್ಟಪಟ್ಟ ವಾಕ್ ಮ್ಯಾನ್ ಆಗ್ಲಿ, ವಾಕಿಂಗ್ ಲೇಡಿ ಆಗ್ಲಿ, ನನಗೆ ದಕ್ಲೇಬೇಕು. ಮಾತು ಅತಿ ಆಗ್ತಿದೆ ಮಿಸ್ಟರ್. ನೋ ಮಿಸ್ಟರ್, ಮೈ ನೇಮ್ ಇಸ್ ರಿಜಿಸ್ಟರ್. KD ನಂಬರ್ 1. ಎಸ್, ಹಣದಿಂದ ಸೊಕ್ಕಿರೋರ್ಗೆ KD ನಂಬರ್ 1, ನಿನ್ನಂತ ಸುಂದರಿಯರಿಗೆ A1. ಏನಂದ್ರೆ? ಹೆಣ್ಣಿಂದ ಏಟ್ ನಾನ್ ತಿನ್ನೋನಲ್ಲ, ನನಗಿಷ್ಟವಾದ ಹಣ್ಣನ್ನ ಬಿಡೋನಲ್ಲ. ಚೆನ್ನಪ್ಪ, ಈ ಗಿಣಿ ವಯ್ಯಾರಿ ವನಜ ಮನೆ ಬಂಗಾರದ ಗಡಿ ನಾಟ್ಯ ರಾಣಿ. ಬಾ ಬಿಡಮ್ಮ, ಇಲ್ಲಿಗೆ ಯಾಕಮ್ಮ ಕರ್ಕೊಂಡ್ ಬಂದೆ? ಅಯ್ಯೋ, ಇನ್ನೇನಿಲ್ಲಮ್ಮ, ಬರ್ಮಾ ಬಜಾರ್ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತಲ್ಲ, ಆ ವರ್ಮಾ ಅನ್ನೋರೇ ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ನಿನ್ ಪ್ರೋಗ್ರಾಮ್ ನ ಬರ್ಮಾದಲ್ಲೇ ಇಟ್ಕೋತಾರಂತೆ. ಅದಕ್ಕೆ ನೀನೇ ಹೋಗಿ ಮಾತಾಡ್ಕೊ ಬಂದ್ಬಿಡಮ್ಮ. ಹೋಗಮ್ಮ, ನನ್ ಬಂಗಾರ ಅಲ್ಲ. ಹೋಗಮ್ಮ ಚಿನ್ನ, ಹೋಗಮ್ಮ. ಅಯ್ಯೋ ಹೋಗಿ. ನೀನಾ? ಆಸೆ ಪಟ್ಟ ವಸ್ತುನ ದಕ್ಕಿಸ್ಕೊಳ್ಳೋದೇ ನನ್ನ ಇಷ್ಟ. ಪಾಪಿಷ್ಟ್ರ ನೆರಳು ಕೂಡ ನೋಡೋದು ನನಗಿಷ್ಟ ಇಲ್ಲ. ನಾನು ಇಷ್ಟಪಟ್ಟಿರೋದ್ರಿಂದಾನೆ 20,000 ರೂಪಾಯಿ ಕೊಟ್ಟು ನಿನ್ನನ್ನು ಕೊಂಡ್ಕೊಂಡಿರೋದು. ಕೊಂಡ್ಕೊಳ್ಳೋಕೆ ನಾನೇನು ಮಾರಾಟದ ವಸ್ತು ಅಲ್ಲ. ವಸ್ತು ಅಲ್ದೇ ಇರ್ಬೋದು, ವಿಲಾಸನಿ ಅಂತೂ ನಿಜ. ಹೌದಾ ಅಲ್ವೋ? ಶಟಪ್. ನೀನ್ ಅನ್ಕೊಂಡಿರೋ ಸುಖ ಕೊಡೋಕೆ ನಾನು ಸಿದ್ಧವಾಗಿಲ್ಲ. ನೋ ಪ್ರಾಬ್ಲಮ್. ಸುಖ ಪಡೆಯಕ್ ನಾನ್ ಸಿದ್ಧವಾಗಿದ್ದೀನಿ. ಆ ಕ್ಷಣಿಕ ಸುಖಕ್ಕೋಸ್ಕರ ದುಡ್ಡನ್ನ ಆಯುಧ ಉಪಯೋಗಿಸಿ ಹೆಣ್ಣಿನ ಬಾಳನ್ನ ನರಕಕ್ಕೆ ತಳ್ತೀರಾ? ಒಂದು ಹೆಣ್ಣಿಗೂ ಮನಸ್ಸಿರುತ್ತೆ, ಅವಳು ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ಇರುತ್ತೆ. ಅದನ್ನ ತಿಳ್ಕೊಳ್ದೆ ಅವಳು ಸಂತಾಪಟ್ಟು ನರಳ್ತಾ ಇದ್ರೆ ನೋಡಿ ಸಂತೋಷ ಪಡ್ತೀರಾ? ನಾಟ್ಯ ಕಲೆಗೆ ನನ್ನ ಜೀವನನ ಮುಡುಪಾಗಿಡ್ಬೇಕು ಅಂತ ಆಸೆ ಹೊಂದಿರೋದ್ರಿಂದ ಡ್ಯಾನ್ಸ್ ಪ್ರೋಗ್ರಾಮ್ ವಿಷಯ ಅಂತ ಹೇಳಿದಕ್ ಬಂದೆ. ಹಾಗಾದ್ರೆ ನಿನ್ ತಾಯಿ ನಿನ್ ಹತ್ರ ಈ ವಿಷಯನ ಹೇಳಿಲ್ಲ. ನೋಡಿ,
ನಮ್ಮ ಮನೆ ಒಂದು ಬೀದಿ ದೀಪ ಇದ್ದ ಹಾಗೆ. ಅಲ್ಲಿ ಯಾರು ಬೇಕಾದ್ರೂ ಕೂತ್ಕೋಬಹುದು, ಓದ್ಕೋಬಹುದು. ಅವ್ರು ಬಂದ ಕೆಲಸ ಆದ್ಮೇಲೆ ಹೊರಟು ಹೋಗ್ಬೋದು. ಆದ್ರೆ ನನ್ನ ಜೀವನ ಬೀದಿ ದೀಪ ಆಗ್ಬಾರ್ದು. ನನ್ನ ಕೈ ಹಿಡಿಯೋ ದೇವ್ರನ್ನ ಆರಾಧಿಸೋ ಜ್ಯೋತಿಯಾಗಿ ಬೆಳಗ್ಬೇಕು. ನನ್ನ ತನುಮನ ಆ ದೇವ್ರಿಗೆ ಮೀಸಲಾಗಿಡ್ಬೇಕು. ರೇಖೆಗಳು ಕಿತ್ತಿರೋ ಹೂವಿನ ಹಾಗೆ, ರೆಕ್ಕೆಗಳು ಕಿತ್ತಿರೋ ಪಕ್ಷಿಗಳ ಹಾಗೆ ನನ್ನ ಜೀವನ ವ್ಯರ್ಥ ಆಗೋದು ನನಗಿಷ್ಟ ಇಲ್ಲ. ಸೋಮು, ದಾರಿ ಬಿಡು. ಅಲ್ಲ ಗುರು, ದುಡ್ಡು ಕೊಟ್ಟ ಮೇಲೆ ದಾಹ ತೀರ್ಸ್ಕೊಳ್ದೆ ಬಿಡೋರಲ್ವಲ್ಲ, ಹಾಗೆ ಹೋಗು ಅಂತಿದ್ದೀರಲ್ಲ. ಹೌದು, ನನಗೆ ಬುದ್ಧಿ ತಿಳಿದಾಗ್ಲಿಂದ ಕೊಚ್ಚೆ ಗುಂಡಿಲಿ ಬಿದ್ದು ದಾಹ ತೀರಿಸ್ಕೊತಿದ್ದ ನನಗೆ ಈಗ ಪವಿತ್ರವಾಗಿರೋ ಗಂಗೆನ ಅಪವಿತ್ರ ಮಾಡೋ ಶಕ್ತಿ ನನಗಿಲ್ಲ. ಹೋಗಿ. ಕಟುಕನಿಗೂ ಕರುಣೆ, ಕನಿಕರ, ಅನುರಾಗ ಇರುತ್ತೆ ಅಂತ ಇವತ್ತೇ ಇಲ್ಲೇ ನಿಮ್ಮನ್ನ ನೋಡಿದ್ಮೇಲೆ ನನ್ಗೆ ಅರ್ಥ ಆಗಿತ್ತು.